ಅವರು ಪ್ರಯಾಣ ಬೆಳೆಸಿದ್ದ ಕಾರು ಅಪಘಾತಕ್ಕೀಡಾಯಿತು. ಬಹುತೇಕರು ಅಪಘಾತ ಆದ ಬಳಿಕ ಸಂಕ್ರಾಂತಿ ದಿನ ಆಕ್ಸಿಡೆಂಟ್ ಆಗೋಯ್ತು, ಇದು ಯಾವ ಸಂದೇಶ, ಇಂತಹ ಚರ್ಚೆಗಳೆಲ್ಲ ಶುರುವಾಗಿತ್ತು. ಬಟ್ ನೋಡಿ, ಈಗ ಸಿಗ್ತಾ ಇರುವಂತಹ ಮಾಹಿತಿ ಅಂದ್ರೆ ಬೆಳಗಾವಿ ಅಪಘಾತದ ಹಿಂದಿದೆಯ ವಾಮಾಚಾರ. ಶ್ವಾನ ಅಡ್ಡ ಬಂದ ವಿಚಾರ FIR ನಲ್ಲಿ ಉಲ್ಲೇಖನೇ ಆಗಿಲ್ಲ. FIRಗೂ ಹೇಳಿಕೆಗಳಿಗೂ ಅಜಗಜಾಂತರ ವ್ಯತ್ಯಾಸ ಇರುವುದು ಕಂಡು ಬರ್ತಾ ಇದೆ. ಅಪರಿಚಿತ ಕಂಟೈನರ್ ಚಾಲಕರ ಮೇಲೆ FIR ದಾಖಲಾಗಿದೆ. ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಣಮುಖರಾಗಬೇಕು ಅಂತ ಪೂಜೆ ಪುನಸ್ಕಾರಗಳು ಅವರ ಅಭಿಮಾನಿಗಳಿಂದ ಆಗ್ತಾ ಇದೆ. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಚಾಲಕ ಬಂದು ದೂರು ಕೊಟ್ಟಿದ್ದಾರೆ ಶಿವಾನಂದ್. ಒಂದು ಕಂಟೈನರ್ ಬಂತು, ಅಡ್ಡ ಬಂತು, ಅದನ್ನ ತಪ್ಸಕ್ ಹೋಗಿ ಕಾರು ಡಿಕ್ಕಿ ಆಯ್ತು ಅಂತ. ಬಟ್ ಅಲ್ಲಿ ವಾಮಾಚಾರ ಕೂಡ ಮಾಡಿಸಿದ್ರು ಅನ್ನುವಂತಹ ವಿಚಾರ ಇದೆ. ಬಟ್ ಅದು ಎಲ್ಲೂ ಉಲ್ಲೇಖ ಆಗಿಲ್ಲ. ನಿನ್ನೆ ಎಲ್ಲ ನಾವು ನಾಯಿ ಅಡ್ಡ ಬಂತು, ಅದನ್ನ ತಪ್ಸಕ್ ಹೋಗಿ ಈ ಆಕ್ಸಿಡೆಂಟ್ ಆಗಿದೆ ಅಂತ ಅಂದ್ಕೊಂಡ್ವಿ. ಬಟ್ ಈಗ ಕಂಟೈನರ್ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಅದೇನು ಕ್ಲೀನ್ ಮಾಡ್ತಿರೋದು? ಕ್ಲೀನ್ ಅಲ್ಲ, ಅದು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳಾಗ್ತಾ ಇದೆ. ಅವರು ಹುಷಾರಾಗಲಿ, ಗುಣಮುಖರಾಗಲಿ. ಅದು ಅಲ್ಲ, ಆ ಥರ ಶಿವಲಿಂಗನ ಅದು? ಶಿವಲಿಂಗ, ಹೌದು. ಇದು ಕೇದಾರನಾಥ ಶಿವಲಿಂಗ ಥರ ಇದೆ. ಕೇದಾರನಾಥಲ್ಲಿ ಹಿಂಗೆ ಇದೆ. ಇವರು ಅಭಿಷೇಕ ಮಾಡಿ ಈ ವಾಮಾಚಾರಗಳೆಲ್ಲ ಜಾಸ್ತಿ ಊರ ಕಡೆ. ನೀವು ನಂಬಿದ್ರೆ ವಾಮಾಚಾರ, ನಂಬಿಲ್ಲ ಅಂದ್ರೆ ವಾಮಾಚಾರ ಇಲ್ಲ. ಹೌದು. ಮೈಲಾರಿ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಮೈಲಾರಿ, ಒಂದು ಕಡೆ ವಾಮಾಚಾರ, ಅದು ಸಾಧಾರಣವಾಗಿ ಬರುವಂಥ ಮಾತುಗಳೇ. ಮತ್ತೊಂದು ಆಕ್ಸಿಡೆಂಟು, ಬೇರೆ ಬೇರೆ ಮಾಹಿತಿಗಳು ಬರ್ತಾ ಇದೆ. ಬೆಳಗಾವಿ ಅಪ್ಡೇಟ್ ಏನು? ಖಂಡಿತ ಜಯಪ್ರಕಾಶ್, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಈಗ ಸದ್ಯ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಅದರಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬಸ್ಥರಾಗಿರುವಂತಹ ಏನು ಚಂದ್ರಾಜ್ ಹಟ್ಟಿಹೊಳಿ ಇರ್ಬೋದು, ಪುತ್ರ ಮುನ್ನಾರ್ ಹೆಬ್ಬಾಳ್ಕರ್, ಜೊತೆಗೆ ಬೆಳಗಾವಿಯ SP ಡಾಕ್ಟರ್ ಸಂಜೀವ್ ಪಾಟೀಲ್ ಅವರು ಎದುರಿಗೆ ಬಂದ ನಾಯಿಯ ಜೀವವನ್ನ ಉಳಿಸಲು ಹೋಗಿ ಈ ಒಂದು ಅಪಘಾತ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಏನು ಅಪಘಾತಕ್ಕೆ ಅಡ್ಡ ಬಂದಿದ್ದ ಕಾರಣ ಎಂಬ ಒಂದು ಮಾಹಿತಿಯನ್ನ ಈಗ ಸದ್ಯ FIR ನಲ್ಲಿ ಉಲ್ಲೇಖ ಆಗಿರುವಂತದ್ದು. ಕಿತ್ತೂರು ಪೊಲೀಸರ ವ್ಯಾಪ್ತಿಯಲ್ಲಿ ಕೂಡ ಈ ಒಂದು FIR ನಲ್ಲಿ ಈ ಒಂದು ಸಂಗತಿ ಕೂಡ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಕಾರು ಚಾಲಕ ಶಿವಪ್ರಸಾದ್ ದೂರನ್ನ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಂಟರ್ ಚಾಲಕ ಏನಾದ್ರು ಯಾವುದೇ ರೀತಿಯಾದಂತಹ ಮುನ್ಸೂಚನೆ ಕೊಟ್ಟಿಲ್ಲ. ಹಾಗಾಗಿ ಇದರಿಂದ ಅಪಘಾತ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಜಯಪ್ರಕಾಶ್. ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ. ಹೆಬ್ಬಾಳ್ಕರ್ ಅವರು ಪ್ರಯಾಣ ಬೆಳೆಸಿದ್ದ ಕಾರು ಅಪಘಾತಕ್ಕೀಡಾಯಿತು. ಬಹುತೇಕರು ಅಪಘಾತ ಆದ ಬಳಿಕ ಸಂಕ್ರಾಂತಿ ದಿನ ಆಕ್ಸಿಡೆಂಟ್ ಆಗೋಯ್ತು, ಇದು ಯಾವ ಸಂದೇಶ, ಇಂತಹ ಚರ್ಚೆಗಳೆಲ್ಲ ಶುರುವಾಗಿತ್ತು. ಬಟ್ ನೋಡಿ, ಈಗ ಸಿಗ್ತಾ ಇರುವಂತಹ ಮಾಹಿತಿ ಅಂದ್ರೆ ಬೆಳಗಾವಿ ಅಪಘಾತದ ಹಿಂದಿದೆಯ ವಾಮಾಚಾರ. ಶ್ವಾನ ಅಡ್ಡ ಬಂದ ವಿಚಾರ FIR ನಲ್ಲಿ ಉಲ್ಲೇಖನೇ ಆಗಿಲ್ಲ. FIRಗೂ ಹೇಳಿಕೆಗಳಿಗೂ ಅಜಗಜಾಂತರ ವ್ಯತ್ಯಾಸ ಇರುವುದು ಕಂಡು ಬರ್ತಾ ಇದೆ. ಅಪರಿಚಿತ ಕಂಟೈನರ್ ಚಾಲಕರ ಮೇಲೆ FIR ದಾಖಲಾಗಿದೆ. ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಣಮುಖರಾಗಬೇಕು ಅಂತ ಪೂಜೆ ಪುನಸ್ಕಾರಗಳು ಅವರ ಅಭಿಮಾನಿಗಳಿಂದ ಆಗ್ತಾ ಇದೆ. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಚಾಲಕ ಬಂದು ದೂರು ಕೊಟ್ಟಿದ್ದಾರೆ ಶಿವಾನಂದ್. ಒಂದು ಕಂಟೈನರ್ ಬಂತು, ಅಡ್ಡ ಬಂತು, ಅದನ್ನ ತಪ್ಸಕ್ ಹೋಗಿ ಕಾರು ಡಿಕ್ಕಿ ಆಯ್ತು ಅಂತ. ಬಟ್ ಅಲ್ಲಿ ವಾಮಾಚಾರ ಕೂಡ ಮಾಡಿಸಿದ್ರು ಅನ್ನುವಂತಹ ವಿಚಾರ ಇದೆ. ಬಟ್ ಅದು ಎಲ್ಲೂ ಉಲ್ಲೇಖ ಆಗಿಲ್ಲ. ನಿನ್ನೆ ಎಲ್ಲ ನಾವು ನಾಯಿ ಅಡ್ಡ ಬಂತು, ಅದನ್ನ ತಪ್ಸಕ್ ಹೋಗಿ ಈ ಆಕ್ಸಿಡೆಂಟ್ ಆಗಿದೆ ಅಂತ ಅಂದ್ಕೊಂಡ್ವಿ. ಬಟ್ ಈಗ ಕಂಟೈನರ್ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಅದೇನು ಕ್ಲೀನ್ ಮಾಡ್ತಿರೋದು? ಕ್ಲೀನ್ ಅಲ್ಲ, ಅದು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳಾಗ್ತಾ ಇದೆ. ಅವರು ಹುಷಾರಾಗಲಿ, ಗುಣಮುಖರಾಗಲಿ. ಅದು ಅಲ್ಲ, ಆ ಥರ ಶಿವಲಿಂಗನ ಅದು? ಶಿವಲಿಂಗ, ಹೌದು. ಇದು ಕೇದಾರನಾಥ ಶಿವಲಿಂಗ ಥರ ಇದೆ. ಕೇದಾರನಾಥಲ್ಲಿ ಹಿಂಗೆ ಇದೆ. ಇವರು ಅಭಿಷೇಕ ಮಾಡಿ ಈ ವಾಮಾಚಾರಗಳೆಲ್ಲ ಜಾಸ್ತಿ ಊರ ಕಡೆ. ನೀವು ನಂಬಿದ್ರೆ ವಾಮಾಚಾರ, ನಂಬಿಲ್ಲ ಅಂದ್ರೆ ವಾಮಾಚಾರ ಇಲ್ಲ. ಹೌದು. ಮೈಲಾರಿ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಮೈಲಾರಿ, ಒಂದು ಕಡೆ ವಾಮಾಚಾರ, ಅದು ಸಾಧಾರಣವಾಗಿ ಬರುವಂಥ ಮಾತುಗಳೇ. ಮತ್ತೊಂದು ಆಕ್ಸಿಡೆಂಟು, ಬೇರೆ ಬೇರೆ ಮಾಹಿತಿಗಳು ಬರ್ತಾ ಇದೆ. ಬೆಳಗಾವಿ ಅಪ್ಡೇಟ್ ಏನು? ಖಂಡಿತ ಜಯಪ್ರಕಾಶ್, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಈಗ ಸದ್ಯ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಅದರಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬಸ್ಥರಾಗಿರುವಂತಹ ಏನು ಚಂದ್ರಾಜ್ ಹಟ್ಟಿಹೊಳಿ ಇರ್ಬೋದು, ಪುತ್ರ ಮುನ್ನಾರ್ ಹೆಬ್ಬಾಳ್ಕರ್, ಜೊತೆಗೆ ಬೆಳಗಾವಿಯ SP ಡಾಕ್ಟರ್ ಸಂಜೀವ್ ಪಾಟೀಲ್ ಅವರು ಎದುರಿಗೆ ಬಂದ ನಾಯಿಯ ಜೀವವನ್ನ ಉಳಿಸಲು ಹೋಗಿ ಈ ಒಂದು ಅಪಘಾತ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಏನು
ಅಪಘಾತಕ್ಕೆ ಕ್ಯಾಂಟರ್ ಅಡ್ಡ ಬಂದಿದ್ದ ಕಾರಣ ಎಂಬ ಒಂದು ಮಾಹಿತಿಯನ್ನ ಈಗ ಸದ್ಯ FIR ನಲ್ಲಿ ಉಲ್ಲೇಖ ಆಗಿರುವಂತದ್ದು. ಪುತ್ತೂರು ಪೊಲೀಸರ ವ್ಯಾಪ್ತಿಯಲ್ಲಿ ಕೂಡ ಈ ಒಂದು FIR ನಲ್ಲಿ ಈ ಒಂದು ಸಂಗತಿ ಕೂಡ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಕಾರು ಚಾಲಕ ಶಿವಪ್ರಸಾದ್ ದೂರನ್ನ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಂಟರ್ ಚಾಲಕ ಏನಂದ್ರೆ ಯಾವುದೇ ರೀತಿಯಾದಂತಹ ಮುನ್ಸೂಚನೆ ಕೊಟ್ಟಿಲ್ಲ. ಹಾಗಾಗಿ ಬಹಳ ತೊಂದರೆ ಆಗ್ತಾ ಇದೆ ಇವ್ರಿಗೆ, ಅರ್ಥ ಆಗ್ತಾ ಇಲ್ಲ ಇವ್ರಿಗೆ. ಇದರಿಂದ ಅಪಘಾತ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಜಯಪ್ರಕಾಶ್. ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಹೆಬ್ಬಾಳ್ಕರ್ ಅವರು ಪ್ರಯಾಣ ಬೆಳೆಸಿದ್ದ ಕಾರು ಅಪಘಾತಕ್ಕೀಡಾಯಿತು. ಬಹುತೇಕರು ಆ ಅಪಘಾತ ಆದ ಬಳಿಕ ಸಂಕ್ರಾಂತಿ ದಿನ ಆಕ್ಸಿಡೆಂಟ್ ಆಗೋಯ್ತು, ಇದು ಯಾವ ಸಂದೇಶ, ಇಂತಹ ಚರ್ಚೆಗಳೆಲ್ಲ ಶುರುವಾಗಿತ್ತು. ಬಟ್ ನೋಡಿ, ಈಗ ಸಿಗ್ತಾ ಇರುವಂತಹ ಮಾಹಿತಿ ಅಂದ್ರೆ ಬೆಳಗಾವಿ ಅಪಘಾತದ ಹಿಂದಿದೆಯ ವಾಮಾಚಾರ. ಶ್ವಾನ ಅಡ್ಡ ಬಂದ ವಿಚಾರ FIR ನಲ್ಲಿ ಉಲ್ಲೇಖನೇ ಆಗಿಲ್ಲ. FIRಗೂ ಹೇಳಿಕೆಗಳಿಗೂ ಅಜಗಜಾಂತರ ವ್ಯತ್ಯಾಸ ಇರುವುದು ಕಂಡು ಬರ್ತಾ ಇದೆ. ಅಪರಿಚಿತ ಕಂಟೈನರ್ ಚಾಲಕರ ಮೇಲೆ FIR ದಾಖಲಾಗಿದೆ. ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಣಮುಖರಾಗಬೇಕು ಅಂತ ಪೂಜೆ ಪುನಸ್ಕಾರಗಳು ಅವರ ಅಭಿಮಾನಿಗಳಿಂದ ಆಗ್ತಾ ಇದೆ. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಚಾಲಕ ಬಂದು ದೂರು ಕೊಟ್ಟಿದ್ದಾರೆ ಶಿವಾನಂದ್. ಒಂದು ಕಂಟೈನರ್ ಬಂತು, ಅಡ್ಡ ಬಂತು, ಅದನ್ನ ತಪ್ಸೋಕ್ ಹೋಗಿ ಕಾರು ಡಿಕ್ಕಿ ಆಯ್ತು ಅಂತ. ಬಟ್ ಅಲ್ಲಿ ವಾಮಾಚಾರ ಕೂಡ ಮಾಡಿಸಿದ್ರು ಅನ್ನುವಂತಹ ವಿಚಾರ ಇದೆ. ಬಟ್ ಅದು ಎಲ್ಲೂ ಉಲ್ಲೇಖ ಆಗಿಲ್ಲ. ನಿನ್ನೆ ಎಲ್ಲ ನಾವು ನಾಯಿ ಅಡ್ಡ ಬಂತು, ಅದನ್ನ ತಪ್ಸೋಕ್ ಹೋಗಿ ಈ ಆಕ್ಸಿಡೆಂಟ್ ಆಗಿದೆ ಅಂತ ಅಂದ್ಕೊಂಡ್ವಿ. ಬಟ್ ಈಗ ಕಂಟೈನರ್ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಅದೇನು ಕ್ಲೀನ್ ಮಾಡ್ತಿರೋದು? ಕ್ಲೀನ್ ಅಲ್ಲ, ಅದು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳಾಗ್ತಾ ಇದೆ. ಅವರು ಹುಷಾರಾಗ್ಲಿ, ಗುಣಮುಖರಾಗ್ಲಿ. ಅದು ಅಲ್ಲ, ಆ ಥರ ಶಿವಲಿಂಗನ ಅದು? ಶಿವಲಿಂಗ, ಹೌದು. ಇದು ಕೇದಾರನಾಥ ಶಿವಲಿಂಗ ತರ ಇದೆ. ಕೇದಾರನಾಥಲ್ಲಿ ಹಿಂಗೆ ಇದೆ. ಅಂದ್ರೆ ಅಭಿಷೇಕ ಮಾಡಿಯಾ? ಈ ವಾಮಾಚಾರಗಳೆಲ್ಲ ಜಾಸ್ತಿ ಊರ್ ಕಡೆ. ನೀವು ನಂಬಿದ್ರೆ ವಾಮಾಚಾರ, ನಂಬಿಲ್ಲ ಅಂದ್ರೆ ವಾಮಾಚಾರ ಇಲ್ಲ. ಹೌದು. ಮೈಲಾರಿ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಮೈಲಾರಿ, ಒಂದು ಕಡೆ ವಾಮಾಚಾರ, ಅದು ಸಾಧಾರಣವಾಗಿ ಬರುವಂಥ ಮಾತುಗಳೇ. ಮತ್ತೊಂದು ಆಕ್ಸಿಡೆಂಟು, ಬೇರೆ ಬೇರೆ ಮಾಹಿತಿಗಳು ಬರ್ತಾ ಇದೆ. ಬೆಳಗಾವಿ ಅಪ್ಡೇಟ್ ಏನು? ಖಂಡಿತ ಜಯಪ್ರಕಾಶ್, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಈಗ ಸದ್ಯ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಅದರಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬಸ್ಥರಾಗಿರುವಂತಹ ಏನು ಚಂದ್ರಾಜ್ ಹಟ್ಟಿಹೊಳಿ ಇರ್ಬೋದು, ಪುತ್ರ ಮೃಣಾಲ್ ಹೆಬ್ಬಾಳ್ಕರ್, ಜೊತೆಗೆ ಬೆಳಗಾವಿಯ SP ಡಾಕ್ಟರ್ ಸಂಜೀವ್ ಪಾಟೀಲ್ ಅವರು ಎದುರಿಗೆ ಬಂದ ನಾಯಿಯ ಜೀವವನ್ನ ಉಳಿಸಲು ಹೋಗಿ ಈ ಒಂದು ಅಪಘಾತ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಏನು ಅಪಘಾತಕ್ಕೆ ಕ್ಯಾಂಟರ್ ಅಡ್ಡ ಬಂದಿದ್ದ ಕಾರಣ ಎಂಬ ಒಂದು ಮಾಹಿತಿಯನ್ನ ಈಗ ಸದ್ಯ FIR ನಲ್ಲಿ ಉಲ್ಲೇಖ ಆಗಿರುವಂತದ್ದು. ಪುತ್ತೂರು ಪೊಲೀಸರ ವ್ಯಾಪ್ತಿಯಲ್ಲಿ ಕೂಡ ಈ ಒಂದು FIR ನಲ್ಲಿ ಈ ಒಂದು ಸಂಗತಿ ಕೂಡ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಕಾರು ಚಾಲಕ ಶಿವಪ್ರಸಾದ್ ದೂರನ್ನ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಂಟರ್ ಚಾಲಕ ಏನಂದ್ರೆ ಯಾವುದೇ ರೀತಿಯಾದಂತಹ ಮುನ್ಸೂಚನೆ ಕೊಟ್ಟಿಲ್ಲ. ಹಾಗಾಗಿ ಬಹಳ ತೊಂದರೆ ಆಗ್ತಾ ಇದೆ ಇವ್ರಿಗೆ, ಅರ್ಥ ಆಗ್ತಾ ಇಲ್ಲ ಇವ್ರಿಗೆ. ಇದರಿಂದ ಅಪಘಾತ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಜಯಪ್ರಕಾಶ್. ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.